ಮೂರನೇ ವರ್ಷದ ಸಂಭ್ರಮದಲ್ಲಿ ಹೊಸ ಜೀವನ ಫೌಂಡೇಶನ್ ಮೈಸೂರಿನ ಆಲನಹಳ್ಳಿಯಲ್ಲಿರುವ ಹೊಸ ಜೀವನ ಫೌಂಡೇಶನ್ಗೆ ಮೂರನೇ ವರ್ಷದ ಸಂಭ್ರಮ. ಈ ಹಿನ್ನೆಲೆ ರೋಗಿಗಳ ಆರೋಗ್ಯ ಚೇತರಿಕೆಗಾಗಿ ಗಣಪತಿ ಹೋಮ ಮತ್ತು ಧನ್ವಂತರಿ ಹೋಮವನ್ನ ಹಮ್ಮಿಕೊಳ್ಳಲಾಗಿತ್ತು. कंदाणि युक्पञ्चं समर्पयामि सिद्ध्यर्थे जपे विनियोगः आदित्यं सर्वाभरणभूषितोज्ञानहं समर्पयामि तद्रुद्राय प्रजेतस्य देवे रुष्टमाय तव्यसे विषेण देवहितं यदायुः मङ्गलक्षता पुष्पद्वारं समर्पयामि. ओम शुक्लांबरधरं विष्णुं शशिवर्णं चतुर्भुजां प्रसन्नवदनं ध्यायेतो सर्वविघ्नोपशान्तये. गुरुब्रह्मः गुरुर्विष्णुः गुरुर्देवो महेश्वरः गुरु साक्षात् परब्रह्मः तस्मै श्री गुरुवे नमः. दीपं ज्योति परब्रह्मः दीपं ज्योति जनार्दनेको ओम वनस्पते रसोत्पन्नः गन्धाढ्य धूपोत्तमः आग्नेयं सर्वदेवोऽयं धूपोऽहं प्रतिगृह्यतं समर्पयामि. बाल्यकान्तरिष्टे आराध्यवर्तिः सरे दक्षिणायने पुण्यकाले शरद ऋतु वर्ष ऋतु मार्गशीर मास. श्री गुरुभ्यो नमः. जायसी चत्कर्मणस्ते मता बुद्धिर्जनार्दन तत्किं कर्मणस्ते गौरे मां ನಿಯೋಜಯಶಿ ಕೇಶವ. ಅಂದರೆ ಈ ಶ್ಲೋಕದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಜನಗಳು ಒಂದೇ. ಹೊಸ ಜೀವನ ಅಂತ ಒಂದು ಸಂಸ್ಥೆ ಶುರು ಮಾಡಿ ಇವರು 3 ವರ್ಷಗಳಾಯಿತು. ಆ 3 ವರ್ಷದಿಂದ ನಾನು ಇಲ್ಲಿ ಪೂಜೆ ನೆರವೇರಿಸ್ಕೊಂಡು ಬರ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಂಸಾರದಲ್ಲಿ ನಾನಾ ರೀತಿ ಚಿಂತೆಗಳಿರುತ್ತೆ. ಆ ಚಿಂತೆಯನ್ನು ಮನುಷ್ಯ ಯಾವುದ್ಯಾವುದೋ ರೂಪದಲ್ಲಿ ಅನುಭವಿಸ್ತಾ ಇರ್ತಾನೆ. ಆಗ ಅವನೇನಾಗ್ತಾನೆ, ಚಟಕ್ಕೆ ಬೀಳ್ತಾನೆ. ಆ ಚಟಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಅವನಿಗೆ ಯಾವುದೇ ರೀತಿಯಾದಂಥ ಸುಖ ನೆಮ್ಮದಿಗಳು ಸಿಗಲ್ಲ. ಅದಕ್ಕೆ ಅವನು ಒಂದು ಜಾಗ ಅಂತ ನೋಡ್ತಾ ಇರ್ತಾನೆ. ಆ ಜಾಗ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಸಿಗ್ಬೋದು, ಅಥವಾ ಮಠಗಳಲ್ಲಿ ಸಿಗ್ಬೋದು, ಅಥವಾ ಚರ್ಚಲ್ಲಿ ಸಿಗ್ಬೋದು, ಅಥವಾ ಮಸೀದಿಯಲ್ಲಿ ಸಿಗ್ಬೋದು. ಈ ಎಲ್ಲ ಸಿಗದೇ ಇದ್ದಾಗ, ಎಲ್ಲೂ ನೆಮ್ಮದಿ ಸಿಗದೇ ಇದ್ದಾಗ ಒಬ್ಬರು ಅವ್ರನ್ನ ಆಶ್ರಯ ಕೊಟ್ಟು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ, ನಿಮ್ಮನ್ನು ಈ ಚಟದಿಂದ ವಿಮುಕ್ತಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಹೊಸ ಜೀವನ ಅಂತ ಒಂದು ಪ್ರಾರಂಭವನ್ನು ಮಾಡಿದ್ರು. ಆ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ 3 ವರ್ಷಗಳಿಂದ ಇಲ್ಲಿ ಬರುವಂತಹ ಎಲ್ಲ ಜನಗಳು ಸರ್ವಧರ್ಮವಾಗಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದದಿಂದ ಇವತ್ತೊಂದು ದಿವಸ ಎಲ್ಲ ಇಲ್ಲಿ ಹುಷಾರಾಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತೊಂದು ದಿವಸ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷದಲ್ಲಿಯೂ ಸರ್ವ ವಿಘ್ನವನ್ನು ನಿವಾರಣೆ ಮಾಡತಕ್ಕಂತಹ ಒಂದು ಗಣಪತಿ ಹೋಮ ಮತ್ತು ಧನ್ವಂತರಿ ಹೋಮವನ್ನು ಮಾಡ್ತಾಯಿದ್ದೀವಿ. ಮತ್ತು ನವಗ್ರಹ ಹೋಮವನ್ನು ಮಾಡ್ತಾಯಿದ್ದೀವಿ. ಮನುಷ್ಯನಿಗೆ ನವಗ್ರಹಗಳು ಬಹಳ ಮುಖ್ಯ. ಆ ನವಗ್ರಹಗಳಲ್ಲಿ ಒಂದು ಬಲಗಡ ಕಡಿಮೆ ಆದರೂ ಕೂಡ ಮನುಷ್ಯ ಈ ರೀತಿ ಚಟಗಳಿಗೆ ಬೀಳುವಂಥ ಕಾರಣಗಳಿರುತ್ತೆ. ಅದಕ್ಕೆ ಈ ಹೊಸ ಜೀವನ ಸಂಸ್ಥೆಯ ಸಂಸ್ಥಾಪಕರಾದಂತಹವರು ಇವತ್ತು ಪ್ರತಿ ವರ್ಷದಲ್ಲಿಯೂ ನಮ್ಮನ್ನು ಆತ್ಮೀಯವಾಗಿ ಕರೆದು, ಇಲ್ಲ ನೀವೇ ಬಂದು ಈ ಪೂಜೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಅವರು ಧನ್ವಂತರಿ ಹೋಮ, ನವಗ್ರಹ ಹೋಮ, ಗಣ ಹೋಮವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಂತರ ನಾವು ಈ ಸಂಸ್ಥೆಗೆ ಬಂದ ಮೇಲೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡು ಬರುತ್ತಿದೆ ಎಂದು ರೋಗಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ನನ್ನ ಹೆಸರು ಚಂದನ್ ಅಂತ. ನಾನು 8 ವರ್ಷದಿಂದ ಕುಡಿತಾ ಇದ್ದೆ. ನಮ್ಮಪ್ಪ ನಮ್ಮಮ್ಮ ಸಾಮಾಜಿಕವಾಗಿ ಎಲ್ಲರೂ ಕಳ್ಕೊಬಿಟ್ಟೆ. ಹಾಳಾಗಿದ್ದೆ ಫುಲ್ಲು. ಹಣಕಾಸಲ್ಲಾಗಲಿ, ಫ್ಯಾಮಿಲಿಲಾಗಲಿ, ಸಮಾಜದಲ್ಲಾಗಲಿ ಯಾವುದೇ ಒಂದು ಹೆಸರಿಲ್ಲ ನನಗೆ. ಅವಾಗ ಏನು ಮಾಡಿದ್ರು, ಮನೇಲಿ ಹಿಂಗೆ ಆದರೆ ಅವನು ಹಾಳಾಯ್ತಾನೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದರು. ಹೊಸ ಜೀವನ ಫೌಂಡೇಶನ್ಗೆ ಸೇರಿಸಿದ್ದಾರೆ. ಇಲ್ಲಿಂದ ಒಳ್ಳೊಳ್ಳೆ ಕ್ಲಾಸ್ಗಳು ನಡೆಸ್ತಾ ಇದ್ದಾರೆ, ಕೌನ್ಸಿಲರ್ ಬರ್ತಾಯಿದ್ದಾರೆ, ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ, ಮೆಡಿಸಿನ್ ಕೊಡ್ತಾರೆ, ಊಟ ಕೊಡ್ತಾರೆ ಚೆನ್ನಾಗಿ. ಬೆಳಗ್ಗೆ ಸಂಜೆ ಗಂಟೆ ಒಂದು ಪ್ರೋಗ್ರಾಮ್ ಥರ ಇರುತ್ತೆ. ಅವೆಲ್ಲ ಮಾಡ್ಕೊಂಡು ನಾವು ದಿನ ಡೈಲಿ ಚೆನ್ನಾಗಿದ್ದೀವಿ. ಓಕೆ ಸರ್, ನಮಸ್ತೆ. ನಾವು ಇಲ್ಲೇ ಮೈಸೂರಲ್ಲೇ ಇರೋದು. ನಮ್ಮ ಮಗ ಸ್ವಲ್ಪ ಏನೋ ಮೆಂಟಲಿ ಡಿಸರ್ವ್ ಆಗ್ಬಿಟ್ಟಿದೆ. ಅದರಿಂದ ನಮ್ಮ ಇಲ್ಲೇ ಪಾಂಪ್ಲೆಂಟೆಲ್ಲ ಹಾಕಿದ್ರು, ಹೊಸ ಜೀವನ ಫೌಂಡೇಶನ್ ಅಂದ್ಬಿಟ್ಟು. ಅದನ್ನು ನೋಡಿದಾಗ ನಾವು ಭಾಳ ಖುಷಿಯಾಯಿತು. ಅದೆಲ್ಲ ಸ್ವಲ್ಪ ಬೇರೆ ಬೇರೆ ವ್ಯಸನಗಳನ್ನ ಕಲ್ತಿರೋರಿಗೆ ಬಿಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಗಿ ನೋಡ್ಬಿಟ್ಟು ಆ ಸರ್ದು ಅದು ನಂಬರ್ ಇದ್ದರು, ಆ ನಂಬರ್ ಫೋನ್ ಮಾಡಿಬಿಟ್ಟು ನಾವು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಗಣೇಶ್ ಸರ್ಗೆ, ಅವಾಗ ಅವ್ರು ಹೇಳ್ಕೊಂಡು ಕರ್ಕೊಬನ್ನಿ ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿದಾಗ ಅವನು ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದ. ಸ್ವಲ್ಪ ಅವನು ತುಂಬಾ ಮೆಂಟಲಿ ಸ್ವಲ್ಪ ಇದಾಗ್ಬಿಟ್ಟಿದ್ದ, ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದರಿಂದ ಈಗ ಗುಣ ಆಗಿದ್ದಾನೆ. 6 ತಿಂಗಳಾಯಿತು ಅಡ್ಮಿಟ್ ಮಾಡಿ. ಇವಾಗ ಚೆನ್ನಾಗಿ ತೋರಿಸಿ ಗುಣ ಮಾಡಿದ್ದಾರೆ. ಪೇಷೆಂಟ್ನ ಒಬ್ಬ ಮನಸ್ಸನ್ನು ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ.
ಹೆಸರು ಶಿವಪ್ರಸಾದ್ ಅಂತ. ಇಲ್ಲಿ ಹೊಸ ಜೀವನ ಫೌಂಡೇಶನ್ ಪುನರ್ವಸತಿ ಕೇಂದ್ರ. ಇದು ಕುಡಿತ ಮತ್ತು ಅಡಿಕ್ಷನ್ ಬಿಡಿಸುವಂಥದ್ದು. ಇಲ್ಲಿ ಎಲ್ಲ ಥರ ರೋಗಿಗಳು ಇದ್ದಾರೆ. ಇಲ್ಲಿ ಅಡಿಕ್ಟ್ಸಿಂದ ಹಿಡಿದು ಆಲ್ಕೋಹಾಲಿಕ್ಕು, ಗಾಂಜಾ ಸೇದೋರು ಎಲ್ಲ, ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ವರ್ಷ ಮಾಡ್ತೀವಿ. ಇದು 3ನೇ ವರ್ಷ ಪೂಜೆ. ಇದು ಹೋಮನೂ ಇದೆ. ಪ್ಲಸ್ ಇಲ್ಲಿ ಎಲ್ಲ ಥರ ರೋಗಿಗಳು ಬರ್ತಾರೆ. ಮೆಂಟಲಿ ಡಿಸರ್ವ್ ಆಗಿರೋರು ಬರ್ತಾರೆ, ಅಡಿಕ್ಟ್ಸು ಬರ್ತಾರೆ, ಆಲ್ಕೋಹಾಲಿಕ್ ಅವರು ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿ ಜೀವನ ಸಾಗಿಸ್ಲಿ ಅಂದ್ಬಿಟ್ಟು ಹೊಸ ಜೀವನ ಫೌಂಡೇಶನ್ ಪ್ರತಿ ವರ್ಷವೂ ಈ ಕಾರ್ಯನ ನಿಭಾಯಿಸ್ತೀವಿ. ನನ್ನ ಹೆಸರು ಶರತ್ ಅಂತ. ನಾನು MBBS ಓದ್ತಾ ಮೆಡಿಕಲ್ ಸ್ಟೂಡೆಂಟು. ಇದು 5 ವರ್ಷದಿಂದ ನನಗೆ ಅಭ್ಯಾಸ ಆಯಿತು. ತುಂಬಾ ಕಷ್ಟಪಟ್ಟೆ, ನನಗೆ ಗೊತ್ತಿರಲಿಲ್ಲ ಹೆಂಗೆ ಬಿಡೋದು ಅಂತ. ಇನ್ನೂ ತುಂಬ ಹಿಂಗೆ ನಾನು ಫ್ಲೋಲ್ಲಿ ಹೋಗ್ತಾನೆ ಇದ್ದೆ, ಲೈಫು ಗೊತ್ತಾಗ್ತಾನೆ ಇದ್ದಿಲ್ಲ. ನನಗೆ ರಿಹ್ಯಾಬ್ ಅನ್ನೋದು ಏನಂತ ಗೊತ್ತಿರಲಿಲ್ಲ ಯಾವಾಗೂ. ನಾನು ಯಾವಾಗ ಮೆಡಿಕಲ್ ಮಾಡ್ತಿದ್ದೆ ಅಲ್ಲಿಂದ ಕಾಲೇಜಿಂದ ತೆಗೆದುಹಾಕಿದ್ರು. ಮನೆಗೆ ಬಂದ್ರೂ ಬಿಟ್ಟಿರಲಿಲ್ಲ, ನಾನು ಮಾಡೋ ಅಡಿಕ್ಷನ್ ಬಿಟ್ಟಿರಲಿಲ್ಲ. ನಮ್ಮ ಪಪ್ಪಾಗೆ ಗೊತ್ತಾದಮೇಲೆ ಒಂದು ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಆಯಿತು. ಅದಾದಮೇಲೆ ಇದು ರಿಹ್ಯಾಬ್ಗೆ ಕಾಂಟ್ಯಾಕ್ಟ್ ಮಾಡಿ, ಗಣೇಶ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿಗೆ ನನಗೆ ಹಾಕಿದ್ದಾರೆ. ಇಲ್ಲಿಗೆ ಬಂದಾದಮೇಲೆ ಫಸ್ಟಲ್ಲಿ ನನಗೆ ಆಗ್ತಾಯಿರಲಿಲ್ಲ, ಯಾವುದು ವಿಡ್ರಾಲ್ ಥರ ಇತ್ತು, ಇರೋಕ್ಕಾಗ್ತಿರ್ಲಿಲ್ಲ. ಬಟ್ ಬರ್ತಾ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಶುರುವಾಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ನಾವೇನು ಪಾಠ ಕಲ್ತ್ಕೊಂಡಿಲ್ಲ, ಏನೂ ಕಲ್ತ್ಕೊಂಡಿಲ್ಲ. ಬಟ್ ಬರ್ತಾ ಎಲ್ಲ ಅರ್ಥ ಆಗೋಕ್ಕೆ ಶುರುವಾಯ್ತಲ್ಲ. ಆಮೇಲೆ ಒಂದು ಚೇಂಜ್ ಆಗಬೇಕು, ಲೈಫ್ ಅಂದರೆ ಏನಂತ ತಿಳಿಸ್ಕೊಟ್ರು. ಆಮೇಲೆ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಶುರುವಾಯಿತು. ಇನ್ಮೇಲೆ ಲೈಫ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಇನ್ನು ಈ ಒಂದು ಹೋಮ ಹವನದಲ್ಲಿ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.